ಉಚಿತವಾದ ಸ್ಥಾನ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿಲ್ಲ. ಅನಂಗರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರುಗಿ ಬಂದ ಹೂಗಳಿಂದ ಎದೆ ಏರಿಸಿ ರೂಪುಗೊಂಡಿರಲಿ ಚಂಚಲ ಕಟಾಕ್ಷ ಬಾಣಗಳು ಮಣ್ಣಿನ ಶಾಲೆ ನಿನ್ನ ಹೃದಯ ಮಧ್ಯದಲ್ಲಿ ನನಗಾಶೆ. ಯುವರಾಜ, ನೀವು ಒಡತೆಯನ್ನು ಯುದ್ಧರಂಗಕ್ಕೆ ಕರೆದುಕೊಂಡು ಹೋಗದಿದ್ದರೆ ಬಿಡಿ, ನಾನು ಏನದು? ಯುವರಾಜ, ನೀವಿಬ್ಬರು ಕೋಮಲದಲ್ಲಿ ವಿನೋದದಿಂದಿರಿ. ನಾನು ಮತ್ತು ಮೋಹಿನಿ ನಿಮ್ಮ ಖಡ್ಗವನ್ನು ಬಿಲ್ಲು ಕಮಲಗಳನ್ನು ತೆಗೆದುಕೊಂಡು ಯುದ್ಧರಂಗಕ್ಕೆ ಹೋಗಿ ಶತ್ರು ಸಂಹಾರ ಮಾಡಬೇಕು. ಹೌದು, ಚಕ್ರವನ್ನು ವೇದಿಸಿ ನಿಮ್ಮ ಕರ್ತವ್ಯ ನಮ್ಮ ಒಡತೆಯನ್ನು ಪರ್ಯಾಯವಾಗುವುದು. ಅಷ್ಟು ಸುಲಭವಾಗಿ ಮಾಡಲು ಯುದ್ಧವು ಹಬ್ಬದ ಊಟವಲ್ಲ, ಮದುವೆಯ ಸಂಭ್ರಮವಲ್ಲ. ಹಬಲೆಯರು ನೀವು, ನಿಮಗೆ ಯುದ್ಧದ ಯೋಚನೆ? ನಗುವಿರೇಕೆ ಯುವರಾಜ? ನಾವು ಹೆಂಗಸರೆಂದು ದುರ್ಲಕ್ಷ್ಯವೇ? ಮಹಿಷಾದಿ ದಾನವರನ್ನು ಸಂಹಾರ ಮಾಡಿದ ದೇವಿ ದುರ್ಗಿಯು ಸಹ ನಮ್ಮಂತೆ ಹೆಂಗಸೆ. ಒಲಿದರೆ ನಾರಿ, ಮುನಿದರೆ ಮಾರಿ ಎಂಬ ಗಾದೆಯನ್ನು ಕೇಳಲಿಲ್ಲವೇ? ನಮಗೊಂದು ಬಾರಿ ಯುದ್ಧ ಮಾಡುವ ಅವಕಾಶವೂ ದೊರಕಲಿ. ನಾವು ಹಬಲೆಯರೋ ಪ್ರಬಲೆಯರೋ ನಿಮಗೆ ತಿಳಿಯುವುದು. ಮಾಧುಗೆ ವಿಚಾರ ತಿಳಿಯದು. ಅವಳು ಮನಸ್ಸು ಮಾಡಿರಲಿ ಸ್ತ್ರೀಯರಿದ್ದರೆ ನಿರ್ಮಿಸಿದಳು. ಆಮೇಲೆ ಕೌರವ ಸೈನ್ಯದವಂತೆ ಎಂದು ಹೇಳುವೆ ಮಾಧವಿ. ಅವರೆಲ್ಲರೂ ಸಶಸ್ತ್ರರಾಗಿ ಮೈಸೆರೆಗಿದ್ದು ಯುವರಾಜನ ಕಾಲುಗಳ ಮೇಲೆ ತಂದು ಹಾಕುವೆ. ಉಪವಾಸದ ಸಮಯವಲ್ಲವೂ ಘೋರ ಯುದ್ಧವು ಒದಗಿದೆ. ಈಗಲೂ ನೀವು ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ. ಆಶ್ರಮಯ್ಯ ಗಾನಶೀಲೆಯಾದ ಮುತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಎರಡು ಪರಸ್ಪರ ಸಂಬಂಧವಿಲ್ಲದೆ ಎರಡು ವಿಭಿನ್ನ